ಹಾಯ್ ಹಲೋ ನಮಸ್ಕಾರ ಹೆಂಗಿದ್ದೀರಿ ಎಲ್ಲರೂ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಇವತ್ತು ಹೂರಣದ ಹೋಳಿಗೆದು ರೆಸಿಪಿ ಶೇರ್ ಮಾಡ್ತೀನಿ ಬರ್ರಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. 15ರಿಂದ 20 ನಿಮಿಷ ಕಡಲೆಬೇಳೆನ ನೆನೆಸ್ಕೊಂಡು ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೊಂಡೆ. ಗೋಧಿ ಹಿಟ್ಟಿಗೆ ಉಪ್ಪು ಎಣ್ಣೆ ನೀರು ಹಾಕಿ ಸ್ವಲ್ಪ ಮೆತ್ತಗ ಸ್ವಲ್ಪ ಅಂಟಂಟಾಗು ಹಿಟ್ಟು ಕಲ್ಸ್ಕೊಂಡೆ. ಈಗ ಮೈದಾ ನಡೀತಿದ್ರೆ ಮೈದಾ ಹಾಕೊಂಡು ಹಿಟ್ಟು ಕಲ್ಸ್ಕೊಬಹುದು. ಜಾಸ್ತಿ ಎಣ್ಣೆ ಹಾಕಿ ಚಲೋತ್ನಾಗ ನಾದ್ಕೊಂಡು ಅರ್ಧ ತಾಸು ನೆನೆಲಿಕ್ಕೆ ಬಿಟ್ಟೆ. ಕುಕ್ಕರ್ ಆರಿದ್ಮೇಲೆ ಕಡಲೆಬೇಳೆನ ಜರಡಿ ಒಳಗೆ ಹಾಕೊಂಡು ಹೆಚ್ಚಿನ ನೀರು ತೆಗೆದು ಸ್ಟೀಲ್ ಲೋಟಾಲೆ ಒತ್ಕೋತ ಹೋದ್ರ ಅತಿ ಮೆತ್ತಗಾಗಿರೋ ಕಡಲೆಬೇಳೆ ಕೆಳಗೆ ಬೀಳಿಕತ್ತದ ನೋಡ್ರಿ. ಹಾಗೆ ಎಲ್ಲಾನು ಮಾಡ್ಕೊಂಡು ಸ್ವಲ್ಪ ಕೆಳಗೆಲ್ಲ ಬೀಳ್ಲಿಕತ್ತಿತ್ತು ಅದನ್ನ ಮತ್ತೆ ಒಳಗೆ ಹಾಕೊಂಡು ಗ್ರೈಂಡರ್ ಒಳಗೆ ಹಾಕಿದ್ರೆ ಈ ಟೇಸ್ಟ್ ನಿಮ್ಗೆ ಸಿಗೋದಿಲ್ರಿ. ಅದಕ್ಕಂತ ಹೇಳಿ ಎಲ್ಲ ಬ್ಯಾಳಿನೂ ಮೆತ್ತಗಾಗ್ಬೇಕು ನೋಡ್ರಿ. ಹಂಗೆ ಆಗ್ಬೇಕಂತಂದ್ರೆ ಜರಡಿಲೇನೆ ಮಾಡೋದು ಚಲೋ. ಗ್ರೈಂಡರ್ ಒಳಗೆ ಮಾಡಿದ್ರೆ ಕಾಳ ಬ್ಯಾಳಿ ಉಳಿದ ಚಾನ್ಸಸ್ ಇರ್ತವೆ. ಮೆತ್ತಗಾಗಿರೋ ಕಡಲೆ ಬ್ಯಾಳಿನ ಒಂದು ಭಾಂಡಿ ಒಳಗೆ ತಕೊಂಡು ಅದಕ್ಕೆ ಬೆಲ್ಲ ಹಾಕಿ ಕಡಿಮೆ ಫ್ಲೇಮ್ ಒಳಗೆ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಟು ಇದು ಕನ್ಸಿಸ್ಟೆನ್ಸಿ ಇಷ್ಟು ಬರ್ಬೇಕ್ರಿ. ಇದು ಬರ್ಲಿಲ್ಲ ಅಂತಂದ್ರೆ ನಿಮ್ಗೆ ಹೂರ್ಣ ಸರಿ ಬರ್ಲಿಲ್ಲ ಅಂತಂದ್ರೆ ಹೋಳಿಗೆ ಚಲೋ ಆಗೋದಿಲ್ರಿ. ಅದಕ್ಕೆ ಮೆಜರ್ಮೆಂಟ್ಸು ಸಮ ಹಾಕೋದು ಭಾಳ ಇಂಪಾರ್ಟೆಂಟ್ ರೀ. ಮೆಜರ್ಮೆಂಟ್ಸ್ ಎಲ್ಲ ಕ್ಯಾಪ್ಷನ್ ಒಳಗೂ ಶೇರ್ ಮಾಡಿರ್ತೀನಿ ರೀ. ಹಿಟ್ಟು ತೊಗೊಂಡು ಕೈಲೇನೆ ಒತ್ಕೊಂಡು ಅಥವಾ ಪುರಿ ಸೈಜ್ ಲಟ್ಸ್ಕೊಂಡು ಅದರೊಳಗೆ ಹೂರ್ಣ ತುಂಬಲಿಕ್ಕೆ ಶುರು ಮಾಡಿದೆ ರೀ. ಸಮಾತ್ನಂಗೆ ಸೀಲ್ ಮಾಡಿಕೊಂಡು ಚಲೋತ್ನಂಗೆ ಒತ್ಕೊಂಡು ಸೈಡ್ಸಿಗೆ ಇವರೇ ಹಿಟ್ಟು ಹಾಕೊಂಡು ಲಟ್ನಿಲೆ ಲಟ್ಸ್ಕೊಂಡು ಎಣ್ಣೆ ಹಚ್ಚಿ ತವಾ ಮೇಲೆ ಹಾಕಿ 2 ಸೈಡ್ ಬೇಯಿಸ್ಕೊಂಡ್ರ ಟ್ರೆಡಿಷನಲ್ ಅಥೆಂಟಿಕ್ ಮೆತ್ತಗಾಗಿರೋ ಹೂರ್ಣದ ಹೋಳಿಗೆ ರೆಡಿ ನೋಡಿ. ಯುಗಾದಿ ಹಬ್ಬಕ್ಕೆ ಚೈತ್ರ ಗೌರಿ ಕೂಡ್ಸಿದ ದಿವಸ ಶ್ರಾವಣ ಮಾಸದೊಳಗ ನವರಾತ್ರಿಗೆ ಅಗ್ದಿ ಪರ್ಫೆಕ್ಟ್ ಸ್ವೀಟ್ ಡಿಶ್ ನೋಡ್ರಿ ಇದು. ನೀವು ಮಾಡ್ಕೋರಿ ಹೆಂಗ್ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡ್ರಿ. ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ.